ಈ 2024 ತಮ್ಮ ಒಂದು ಭವಿಷ್ಯವಾಣಿ ಹೌದು ನಿಜವಾಯಿತು. ನಾವು ಹೇಳೋ ಪ್ರಿಡಿಕ್ಷನ್ ಆಗಲಿ, ಯಾವುದೇ ಶಾಸ್ತ್ರದಲ್ಲಾಗಲಿ, ಯಾವುದೇ ಹೊತ್ತಿಗೆಯಲ್ಲಾಗಲಿ, ಯಾವುದೇ ಗ್ರಂಥಿಕೆಯಲ್ಲಾಗಲಿ, ಯಾವ ತಾಳೆಗೆ ಎಲ್ಲೆಲ್ಲೂ ಸಿಗಲ್ಲ. ಇತ್ತೀಚೆಗೆ ನಡೆದಂಥ ಈ ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಗೆಲ್ಲೋದು ಅನ್ನೋಂಥ ಮಾತು ಇಲ್ಲ, ಈ ಬಾರಿ ರಿಸಲ್ಟ್ ಉಲ್ಟಾ ಆಗುತ್ತೆ, ಯೋಗೇಶ್ವರ ಗೆಲ್ಲೋದು ಅನ್ನೋಂಥದ್ದು ಪತ್ರ ಬರೆಯೋದ್ರ ಮೂಲಕವಾಗಿ ತಾವು ಸಂದೇಶ ಕೊಟ್ಟಿದ್ರೆ ತಿಳಿಸಿದ್ರಿ. ಕಾಲಜ್ಞಾನ ಇದಕ್ಕೇನಂತಾರೆ ಬ್ರಹ್ಮಜ್ಞಾನ ಅಂತಾರೆ, ದೂರದೃಷ್ಟಿ ಅಂತ ಹೇಳ್ತಾರೆ. ಈ ದೂರದೃಷ್ಟಿ ಎಲ್ಲಿರುತ್ತೆ, ಎಲ್ಲಿ ಗುರುವಿನ ಅನುಗ್ರಹ ಇರುತ್ತೆ, ದೈವಾನುಗ್ರಹ ಇರುತ್ತೆ, ಅವಾಗ ಮಾತ್ರ ಮುಂದೆ ನೋಡುವಂಥ ಶಕ್ತಿ ಭಗವಂತ ಕಾಣಿಸ್ತಾನೆ. ಸುಮಾರು ಜ್ಯೋತಿಷಿಗಳನ್ನ ನಾನು ಕೂಡ ನೋಡಿದ್ದೀನಿ, ಸುಮಾರು ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದೀನಿ. ಆ ಕಾನ್ಸೆಪ್ಟೇ ಇಲ್ದಿದ್ದಂತಹ ಟೈಮ್ನಲ್ಲಿ ತಾವು ಈ ರೀತಿ ಆಗುತ್ತೆ ಅನ್ನೋಂಥ ಮಾತನ್ನ ಹೇಳಿದ್ದು ಒಂದು 10 ದಿನದಲ್ಲೇ ಅದೆಲ್ಲ ಹಾಗೆ ಹೊರಟೋಯ್ತು. ಬಾಲ್ಯ ವಯಸ್ಸಲ್ಲೇ ನಾನು ಕೆಲವೊಂದೆಲ್ಲ ಪರಿಣಿತಿ ತೊಗೊಂಡು ನಾನು 8-10ನೇ ವಯಸ್ಸಲ್ಲಿ ರಾಜಕಾರಣಿಗಳೇ ಬಂದು ಕೂತ್ಕೊಳ್ತಿದ್ದೆ. ಅಷ್ಟು ಮಟ್ಟಿಗೆ ಆ ಒಂದು 8-10 ವಯಸ್ಸಲ್ಲೇ ನನಗೆ ಈ ಒಂದು ಜ್ಯೋತಿಷಾಸ್ತ್ರದಿಂದ ಅನುಭವ. 2025 ಹೊಸ ಯುಗ ಪ್ರಾರಂಭ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರಿ. 2025ರಲ್ಲಿ ಯಾವುದು ಹೊಸದು ಮಾಡದೇ ಇರುತ್ತೆ ವಾಸಿ. ಏನಿದೆಯೋ ಯುವರ್ ಸೇವಿಂಗ್ ಇಸ್ ನಥಿಂಗ್ ಬಟ್ ಯುವರ್ ಅರ್ನಿಂಗ್. ಭವಿಷ್ಯವಾಣಿ 2025 ಭಾಗ 1 ವೀಕ್ಷಿಸಿ ರಾತ್ರಿ 9ಕ್ಕೆ ನಿಮ್ಮ ರಾಜ್ ನ್ಯೂಸ್ ನಲ್ಲಿ.